ಅವರು ಅಭಿವೃದ್ಧಿ ಮಾಡಿದ್ರಿಂದನೇ 6 ಬಾರಿ ರಮೇಶ್ ಕುಮಾರ್ ಅವರು 5 ಬಾರಿ ವೆಂಕಟಶಿವಾರೆಡ್ಡಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಕೃಷಿಕ ನಾಗನಾಳ ಮಂಜುನಾಥ್. ಆತ್ಮೀಯರೇ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಜನಪರ ವೇದಿಕೆಯ ಅಧ್ಯಕ್ಷ ಅಂತ ಹೇಳಿಕೊಂಡು ಮಾಲೂರಿನ ಒಬ್ಬ ವಕೀಲ ವೆಂಕಟಾಚಲಪತಿ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವೆಂಕಟಶಿವಾರೆಡ್ಡಿ ಬಗ್ಗೆ ಕಪೋಲಕಲ್ಪಿತ ಒಂದು ಆರೋಪವನ್ನು ಮಾಡಿದರು. ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದ ಹಣ ಪಡೆದಿದ್ದಾರೆ ಅಂತೇಳಿ ಆರೋಪ ಮಾಡಿದರು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋಂಥ, ಪ್ರಶ್ನೆ ಮಾಡೋಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ನಮಗೆ ಮೊದಲು ಅರ್ಹತೆ ಇರಬೇಕು, ನೈತಿಕತೆ ಇರಬೇಕು, ನಾವು ಬಳಸ್ತಕ್ಕಂಥ ಪದಗಳಲ್ಲಿ ಒಂದು ಇಂಟಿಗ್ರಿಟಿ ಇರಬೇಕು. ಈ ಮಾನ್ಯ ವೆಂಕಟಾಚಲಪತಿಯವರು ಅವರು ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೋಟ್ ಹಾಕ್ಕೊಂಡು ಜಸ್ಟಿಸ್ ನಾಗಮೋಹನ್ ದಾಸ್, ಜಸ್ಟಿಸ್ ಗೋಪಾಲ್ ಗೌಡ, ಜಸ್ಟಿಸ್ ವೆಂಕಟಾಚಲಯ್ಯ ಅವರ ಥರ ಬಿಂಬಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಮಿಸ್ಟರ್ ವೆಂಕಟಾಚಲಪತಿ ಅವರೇ, ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ, ಡಿ ಕೆ ಶಿವಕುಮಾರ್ ನಿಮಗೆ ಹಣ ಕೊಟ್ಟಿದ್ದು ನೀವೇನಾದರೂ ನೋಡಿದ್ರಾ? ಇದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಶಾಸಕ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದ ಮಾತಾಡಿದಾಗ ನಮ್ಮ ಶಿಟ್ಲಘಟ್ಟದ ಶಾಸಕ ರವಿಕುಮಾರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ, ಅವರು ಡಿ ಕೆ ಶಿವಕುಮಾರಿಂದ ದುಡ್ಡು ಪಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅಲ್ಲಿನ ಪ್ರಬುದ್ಧ ಮತದಾರರು ಯಾವ ರೀತಿ ಪ್ರದೀಪ್ ಈಶ್ವರ್ಗೆ ಮೆಟ್ಟಿನ ಪೆಟ್ಟು ಕೊಟ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋರು ಜಾಗರೂಕತೆಯಿಂದ ಇರಬೇಕಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವರು ಬಹಳ ಪ್ರಬುದ್ಧತೆಯಿಂದ, ಸನ್ನಡತೆಯಿಂದ ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕಾಗ್ತದೆ. ನೀವು ಎಷ್ಟೊಂದು ಅಮಾನುಷವಾಗಿ ಮಾತಾಡಿದ್ದಾರಂದರೆ, ವೆಂಕಟಶಿವಾರೆಡ್ಡಿ ಅವರಿಗೆ ಮೊಣಕಾಲು ಆಪರೇಷನ್ ಆಗಿದೆ, ಅವರಿಗೆ ಆರೋಗ್ಯ ಗಂಭೀರ ಇದೆ ಅಂತ ಹೇಳ್ತೀರಲ್ಲ, ನಿಮಗೇನು ಮಾನವತೆ ಇದೆಯಾ? ನೀವೊಬ್ಬ ವಿವೇಕವಂತ ವಕೀಲರ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಸಮಸ್ಯೆ ಇರ್ತದೆ. ಚಲಪತಿಯವರೇ, AICC ಅಧ್ಯಕ್ಷ ಮಲ್ಲಿಕಾರ್ಜುನ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಖರ್ಗೆ ಅವರು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಮೊಣಕಾಲು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಮೊಣಕಾಲು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಅದು ಸಹಜ ಪ್ರಕ್ರಿಯೆ. ಅಂತಹ ಹಿರಿಯ ಒಬ್ಬ ಶಾಸಕರನ್ನು ನೀವು ಈ ರೀತಿ ಮಾತಾಡ್ತೀರಲ್ವಾ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೋ ನಿಮ್ಮ ಹಿರಿಯರಿಗೋ ಆರೋಗ್ಯ ಕೆಡೋದಿಲ್ವಾ? ನಾವು ಕೂಡ ಈ ಮಾಧ್ಯಮದ ಮುಖಾಂತರ ನಿಮಗೆ ಬೇರೆ ಬೇರೆ ರೀತಿ ಕಾಯಿಲೆಗಳು ಇದೆ ಅಂತ ಹೇಳಿದಾಗ ನಿಮ್ಮ ಕುಟುಂಬದವರಿಗೆ ನೋವಾಗೋದಿಲ್ವಾ? ಅಷ್ಟೇ ಅಲ್ಲ, ಇತ್ತೀಚೆಗೆ ರಮೇಶ್ ಕುಮಾರ್ ಅವರು ಅವರ ತೋಟದಲ್ಲಿ ಏನೋ ಒಂದು ದೇವಸ್ಥಾನ ಕಟ್ಟಿ ಅವರ ಕಾರ್ಯಕರ್ತರಿಗೆ ಊಟ ಹಾಕಿದ್ರೆ ಅವರನ್ನು ನೀವು ಪ್ರಶ್ನೆ ಮಾಡ್ತೀರಾ? ರಮೇಶ್ ಕುಮಾರ್ ಅವರೇ, ಒಂದು 10 ಅರಣ್ಯ ಭೂಮಿಯಲ್ಲಿ ನೀವು ಊಟ ಹಾಕಿದ್ದೀರಾ, ನಿಮಗೆ ಮಾನ ಮರ್ಯಾದೆ ಇದಂತ. ಅವರ ಮಾನ ಮರ್ಯಾದೆಯನ್ನು ಪ್ರಶ್ನೆ ಮಾಡೋಂಥ ಯೋಗ್ಯತೆ ನಿಮಗಿದೆಯಾ? ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ ನಾನು ರಮೇಶ್ ಕುಮಾರನ್ನು ವಿರೋಧ ಮಾಡ್ತೇನೆ. ಆದರೆ ವೈಯಕ್ತಿಕವಾಗಿ ರಮೇಶ್ ಕುಮಾರನ್ನು ಅತ್ಯಂತ ಗೌರವಯುತವಾಗಿ ನಾನು ನೋಡ್ತೇನೆ. ಏಕೆಂದರೆ ಅವರು ಈ ರಾಜ್ಯ ಕಂಡಂತಹ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಆ ಅರಣ್ಯ ಭೂಮಿ ವಿವಾದಕ್ಕೆ ನಮ್ಮ ಕ್ಷೇತ್ರ ದೇವರಾದಂತಹ ಕುಂತಿಟ್ಟುವಾರಪಲ್ಲಿ ಶಿವಾರೆಡ್ಡಿಯನ್ನು ವಕೀಲರು ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದಾರೆ. ಜಿಲ್ಲಾ ಹಿರಿಯ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೇಷಾಪುರ ಗೋಪಾಲ್ ಅವರು ಹಲವಾರು ಬಾರಿ ಆ ಅರಣ್ಯ ಭೂಮಿಯ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದಾರೆ. ನೀನು ಯಾರಪ್ಪ ಇದನ್ನು ನಮ್ಮ ಶ್ರೀನಿವಾಸಪುರ ಕ್ಷೇತ್ರದ ಬಗ್ಗೆ ಮಾತಾಡೋದಿಕ್ಕೆ? ಮತ್ತೆ ನೀನು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಮತದಾರರಿಗೆ ಗಂಡಸ್ಥಾನ ಇಲ್ಲ ಅಂತ ಹೇಳ್ತೀಯಲ್ಲ. ನಾವು ಮತದಾರರು ಗಂಡಸ್ಥಾನ ಇರೋದಕ್ಕೇನೆ ಇಡೀ ರಾಜ್ಯದಲ್ಲಿ ಏನಾದರೂ ಪ್ರಬುದ್ಧ ಮತದಾರರು ಇದ್ದಾರಂದ್ರೆ ಅದು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಮಾತ್ರ. ಅದಕ್ಕೆ ನಮ್ಮ ಕ್ಷೇತ್ರದಲ್ಲಿ ವರ್ತೂರು, ಕೊತ್ತೂರು, ಗುಂಜೂರು, ಪುಂಗನೂರುಗಳನ್ನು ನಾವು ಶಾಸಕರನ್ನಾಗಿ ಮಾಡಲಿಲ್ಲ. ಇಲ್ಲಿ ಏನಾದರೂ ಇದ್ದರೆ ಸ್ವಾಮಿ ಮತ್ತು ರೆಡ್ಡಿಯ ಮಧ್ಯೆ ಇಲ್ಲಿ ನಡೆಯೋದು ವ್ಯಕ್ತಿಗತ ರಾಜಕಾರಣ, ಪಕ್ಷಗತ ರಾಜಕಾರಣ ಅಲ್ಲ. ನಿಜ ಅವರ ನಾಯಕತ್ವ ಇರೋದ್ರಿಂದಲೇ ಅವರು
6 ಬಾರಿ ರಮೇಶ್ ಕುಮಾರ್ ಅವರು, 5 ಬಾರಿ ವೆಂಕಟಶಿವಾರೆಡ್ಡಿ ಅವರು ಆಯ್ಕೆ ಆಗಿರೋದು. ಮತ್ತೆ 2ನೇ ಹಂತದ ನಾಯಕರ ಬಗ್ಗೆ ಪ್ರಶ್ನೆ ಮಾಡ್ತೀಯಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ MLC ಅನಿಲ್ ಕುಮಾರ್ ಅವರಿದ್ದಾರೆ, ದಳಸ್ನೂರು ಗೋಪಾಲಕೃಷ್ಣ ಅವರಿದ್ದಾರೆ. JDS ಪಕ್ಷದಲ್ಲಿ ತುಪ್ಪಲ್ಲಿ ಚೌಡರೆಡ್ಡಿ ಅವರಿದ್ದಾರೆ, ಮಾಜಿ ಶಾಸಕರು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ತುಪ್ಪಲ್ಲಿ ನಾರಾಯಣ ಸ್ವಾಮಿ ಇದ್ದಾರೆ. ಇಂಥವರೆಲ್ಲ ಕೂಡ 2ನೇ ಹಂತದ ನಾಯಕರಿದ್ದಾರೆ. ಅವರನ್ನು ನಾವು ತದನಂತರ ನಾವು ಆಯ್ಕೆ ಮಾಡ್ಕೊಳ್ತೇವೆ. ಈ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ ವೆಂಕಟಾಚಲಪತಿ ಅವರೇ. ಸಾರ್ವಜನಿಕ ಜೀವನದಲ್ಲಿ ಯಾರಾದ್ರನ್ನ ಟೀಕೆ ಮಾಡ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಿ. ಇಲ್ಲದೇ ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ಗೆ ಯಾವ ರೀತಿ ಮೆಟ್ಟಿನ ಪೆಟ್ಟು ಬಿತ್ತೋ ನಿಮಗೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಆ ಪೆಟ್ಟು ಬೀಳ್ತದ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಇನ್ನೊಂದು ಹೇಳಿದಿರ ಮಾನ್ಯ ಪ್ರಬುದ್ಧ ಅವಿವೇಕಿ ವೆಂಕಟಾಚಲಪತಿ ಅವರು ಅಂತ ಹೇಳ್ತೇನೆ. ರಮೇಶ್ ಕುಮಾರ್ ಅವರು, ವೆಂಕಟಶಿವಾರೆಡ್ಡಿ ಅವರು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿಲ್ಲ. ಇನ್ನು ಬೇರೆ ಯಾರಾದರೂ ಬಂದ್ರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದಿರಲ್ಲ. ಯಾವ ದೃಷ್ಟಿಕೋನದಿಂದ, ಯಾವ ಅಳತೆ ಕೋನದಿಂದ ಅದನ್ನ ನೀವು ಹೇಳಿದಿರ? ಮೊದಲು ನಿಮ್ಮ ಮಾಲೂರು ಕ್ಷೇತ್ರ ನೀನು ಅಭಿವೃದ್ಧಿ ಮಾಡಪ್ಪ ವೆಂಕಟಾಚಲಪತಿ. ಅವರು ಅಭಿವೃದ್ಧಿ ಮಾಡಿದ್ರಿಂದನೇ 6 ಬಾರಿ ರಮೇಶ್ ಕುಮಾರ್ ಅವರು, 5 ಬಾರಿ ವೆಂಕಟಶಿವಾರೆಡ್ಡಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಮೊದಲು ನೀನು ನಿಮ್ಮ ಗ್ರಾಮವನ್ನ ಅಭಿವೃದ್ಧಿ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯನಾಗು, ಇಲ್ಲ ನಿಮ್ಮ ಪಂಚಾಯತಿಯನ್ನ ಅಭಿವೃದ್ಧಿ ಮಾಡಿ ಅಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯನಾಗು. ಆಮೇಲೆ ಶ್ರೀನಿವಾಸಪುರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ರಮೇಶ್ ಕುಮಾರ್ ಬಗ್ಗೆ, ವೆಂಕಟಶಿವಾರೆಡ್ಡಿ ಬಗ್ಗೆ ಮಾತನಾಡಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ.